ಹಾಯ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಕೃಷ್ಣ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಹಾಗಲಕಾಯಿ ಪಲ್ಯನ ಮಾಡೋಣ. ಹಾಗಲಕಾಯಿ ಪಲ್ಯ ಮಾಡೋದು ತುಂಬಾ ಸುಲಭ. ಎಲ್ಲರಿಗೂ ಕೂಡ ಹಾಗಲಕಾಯಿ ಪಲ್ಯ ಇಷ್ಟ ಆಗಲ್ಲ, ಯಾಕಂದರೆ ಅದು ತುಂಬ ಕಹಿ ಇರುತ್ತೆ ಅಂತ. ನಾನು ಮಾಡೋ ರೀತಿ ನೀವು ಮಾಡಿದರೆ ಕಹಿ ಇರಲ್ಲ. ನಾನು ಮಾಡೋ ರೀತಿ ನೀವು ಮಾಡಬೇಕು ಅಂದರೆ ನೀವು ಕೊನೆವರೆಗೂ ವಿಡಿಯೋನ ನೋಡಬೇಕು. ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಮಾಡೋಣ. ನಾನಿಲ್ಲಿ ಅರ್ಧ ಕೆಜಿ ಹಾಗಲಕಾಯಿನ ತೊಗೊಂಡಿದ್ದೀನಿ. ಅದನ್ನು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೀವು ನಿಮಗಿಷ್ಟ ಆಗೋ ರೀತಿ ಕಟ್ ಮಾಡ್ಕೊಳ್ಳಿ. ನನಗೆ ರೌಂಡ್ ಶೇಪು ಕಂಫರ್ಟಬಲ್ ಅನಿಸುತ್ತೆ, ಅದಕ್ಕೋಸ್ಕರ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನನಗೂ ಕೂಡ ಮೊದಲು ಹಾಗಲಕಾಯಿ ಅಂದರೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಯಾಕಂದರೆ ಅದು ತುಂಬ ಕಹಿ ಇರುತ್ತೆ ಅಂತ. ನನಗೆ ಯಾವಾಗ ಈ ರೀತಿ ಮಾಡೋದು ಗೊತ್ತಾಯಿತೋ ಆವಾಗಲಿಂದ ನನಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ. ಇದು ಚಪಾತಿಗಿಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ನೋಡಿ, ನಾನು ಎಲ್ಲನೂ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕ್ಬಿಟ್ಟು ಒಂದು 2 ಅವರ್ ನೆನೆಹಾಕಬೇಕು. ಯಾಕೆ ನೆನೆಹಾಕಬೇಕು ಅಂದರೆ ಸ್ವಲ್ಪ ಕಹಿ ಬಿಟ್ಕೊಳ್ಳುತ್ತೆ. ಹಾಗೆ ನಾನು ಹಾಗಲಕಾಯಲ್ಲಿರೋ ಬೀಜನ ಕೆಲವೊಂದು ಬಲ್ತಿತ್ತು, ಕೆಲವೊಂದು ಎಳೆದಿತ್ತು. ಬಲ್ತಿರೋದನ್ನ ತೆಗೆದಾಕಿದ್ದೀನಿ, ಎಳೆದನ್ನ ಹಾಗೆ ಹಾಕಿದ್ದೀನಿ. ನಿಮಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ತುಂಬ ಈಸಿಯಾಗಿ ನನಗೆ ಗೊತ್ತಿರೋದ್ರಲ್ಲಿ ನಾನು ತುಂಬ ಯಾವುದೇ ಅಡುಗೆನೂ ತುಂಬ ಕಷ್ಟ ಇಷ್ಟೊಂದು ಮಾಡಬೇಕಾ ಅನ್ನೋ ಥರ ಮಾಡಲ್ಲ. ತುಂಬ ಈಸಿ ವೇಲಿ ಮಾಡ್ತೀನಿ, ಅದನ್ನೇ ನಿಮಗೂ ಕೂಡ ತೋರಿಸ್ತೀನಿ. ನೀವು ಕೂಡ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎರಡು ನಿಮಿಷ ಅದನ್ನು ಮುಚ್ಚಿ ಇಟ್ಬಿಡ್ತೀನಿ. ಹಾಗೆ ಈಗ ಒಂದು ಬಾಣಲಿ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು 2 ನಿಮಿಷ ಬಿಟ್ಟ ಮೇಲೆ ಇದನ್ನು ಹಾಕ್ಕೊಂಡಿರೋದು. ಈಗ ನಾನು ಹಾಗಲಕಾಯಿನ ಫ್ರೈ ಮಾಡ್ತಾ ಇದ್ದೀನಿ. ಎಣ್ಣೆ ಅಷ್ಟೇ ಹಾಕ್ಕೊಂಡಿರೋದು ಫ್ರೈ ಮಾಡೋಕ್ಕೆ. ತುಂಬ ಟೈಮ್ ಹಿಡಿಯುತ್ತೆ, ಫ್ರೈ ನೀಟಾಗಿ ಮಾಡ್ಕೊಬೇಕು. ಇಲ್ಲಿ ಸ್ವಲ್ಪ ಹಾಗಲಕಾಯಿ ಕಹಿ ಹೋಗುತ್ತೆ. ನೀವು ಸುಮ್ಮನೆ ಎಣ್ಣೆಲಿ ಹಾಗೆ ಲೈಟಾಗಿ ಫ್ರೈ ಮಾಡಿದರೆ ಖಂಡಿತ ಹಾಗಲಕಾಯಿದು ಕಹಿ ಹೋಗಲ್ಲ. ನೀವು ತುಂಬ ಡೀಪಾಗಿ ಫ್ರೈ ಮಾಡ್ಕೊಬೇಕು. ಹಾಗಲಕಾಯಿ ಹಾಗೆ ಫ್ರೈ ಆಗ್ತಾ ಇರಲಿ. ನಾವು ಇನ್ನೊಂದು ಕಡೆ ಕಡಲೆ ಬೀಜನ ಹುರ್ಕೊಳ್ಳೋಣ. ಈ
ಹಾಗಲಕಾಯಿ ಪಲ್ಯಕ್ಕೆ ಕಡಲೆಬೀಜ ತುಂಬಾ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಹಾಗಲಕಾಯಿ ಪಲ್ಯ ಟೇಸ್ಟ್ ಚೇಂಜ್ ಮಾಡೋದು ಈ ಕಡಲೆಬೀಜನೇ. ಇದನ್ನು ನಾನು ಹುರಿದು ತಣ್ಣಗಾದ್ಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರು ಹಾಕಿಲ್ಲ, ಹಾಗೆ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇನ್ನೊಂದು ಕಡೆ ನಮ್ಮ ಹಾಗಲಕಾಯಿ ಸ್ವಲ್ಪ ಫ್ರೈ ಆಗಿದೆ, ಸಾಕು ಇಷ್ಟ ಆದರೆ. ನಾನು ಅದೇ ಬಾಣಲಿಗೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ನೀವು ಎಷ್ಟು ತೊಗೊಂಡಿರ್ತೀರ ಅದ್ರದ್ದು ಅನುಗುಣವಾಗಿ ಹಾಕ್ಕೊಳ್ಳಿ. ನೆಕ್ಸ್ಟು ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನೆಕ್ಸ್ಟು ನಾವು ಹುರಿದಿಟ್ಟಿರೋ ಹಾಗಲಕಾಯಿನ ಹಾಕ್ಕೊಬೇಕು. ಹಾಕಿ ಒಂದು ಮಿಕ್ಸ್ ಕೊಡಿ. ನಾನಿಲ್ಲಿ ತೇಜು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದೊಂದು ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಹಾಕಿ ಒಂದು ಮಿಕ್ಸ್ ಮಾಡಿ. ಅದಾದಮೇಲೆ ನೀವು ನಿಮಗೆ ಗ್ರೇವಿ ಬೇಕು ಅಂದರೆ ನೀರನ್ನ ಸೇರಿಸ್ಕೊಬೋದು. ರೊಟ್ಟಿಗೆ ಸ್ವಲ್ಪ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ. ನಾನಿವಾಗ ರೊಟ್ಟಿ ಮಾಡಿರೋದ್ರಿಂದ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಸೇರಿಸಿ ನೀವು ಸ್ವಲ್ಪ ಒಂದು 10 ನಿಮಿಷ ಬೇಯಿಸಿ ಅದಕ್ಕೆ ಕಡಲೆ ಬೀಜದ ಪುಡಿನ ಹಾಕಿದರೆ ಬಿಸಿ ಬಿಸಿ ಹಾಗಲಕಾಯಿ ಪಲ್ಯ ಸವಿಯಲು ಸಿದ್ಧ. ನೋಡಿ ಮಾಡಿ ಮಾಡ್ಕೊಂಡು ತಿನ್ನಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ನೆಕ್ಸ್ಟು ಅದನ್ನು ತಿದ್ದುಕೊಂಡು ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ.